ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾವು ಫುಲ್ ಸಬ್ಸ್ಟ್ರಾಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಕ್ಕಿಂತ ಮುಂಚೆ ಹಾಫ್ ಸಬ್ಸ್ಟ್ರಾಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ದು, ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಸೊ ಫುಲ್ ಸಬ್ಸ್ಟ್ರಾಕ್ಟರ್ ಅಂತ ಅಂದರೆ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಸಬ್ಸ್ಟ್ರಾಕ್ಟ್ 3 ಬೈನರಿ ಬಿಟ್ಸ್. ಟು ಸಬ್ಸ್ಟ್ರಾಕ್ಟ್ 3 ಬೈನರಿ ಬಿಟ್ಸ್. 3 ಬೈನರಿ ಬಿಟ್ಸ್ಗಳನ್ನು ಸಬ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಫುಲ್ ಸಬ್ಸ್ಟ್ರಾಕ್ಟರ್ನ ಯೂಸ್ ಮಾಡ್ತೀವಿ. ಅದೇ ಫುಲ್ ಆ್ಯಡರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? 3 ಬಿಟ್ಗಳನ್ನ ಆ್ಯಡ್ ಮಾಡೋದಕ್ಕೋಸ್ಕರ. ಅಂದರೆ ನಮಗೆ ಎಷ್ಟು ಇನ್ಪುಟ್ಸ್ಗಳು ಸಿಗ್ತದೆ? 3 ಇನ್ಪುಟ್. ಸೊ ಇದರಲ್ಲಿ ಏನು ಮಾಡೋಣ? ಫಸ್ಟು ಬ್ಲಾಕ್ ಡಯಾಗ್ರಾಮ್. ಸೊ ಫಸ್ಟು ಬ್ಲಾಕ್ ಡಯಾಗ್ರಾಮ್. ನೆಕ್ಸ್ಟ್ ಟ್ರುತ್ ಟೇಬಲ್. ಸೊ ಟ್ರುತ್ ಟೇಬಲ್ನ ಯೂಸ್ ಮಾಡಿಕೊಂಡು ಈಕ್ವೇಷನ್ಸ್. ಸೊ ಆ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ಡಯಾಗ್ರಾಮ್ ಇಷ್ಟನ್ನ ನೋಡ್ತಾ ಹೋಗೋಣ. ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ನೋಡಿದಾಗ ನಮಗೆ 3 ಬೈನರಿ ಬಿಟ್ಸ್ಗಳನ್ನ ನಾನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅಂದರೆ ಎಷ್ಟಾಯಿತು? 3 ಇನ್ಪುಟ್ಸ್. ಸೊ ಎ ಬಿ ಸಿ 3 ಕೂಡ ಇನ್ಪುಟ್ಗಳಾಗಿ ಯಾವುದಕ್ಕೆ ಹೋಗುತ್ತೆ? ಫುಲ್ ಸಬ್ಸ್ಟ್ರಾಕ್ಟರ್ಗೆ ಹೋಗುತ್ತೆ. ಫುಲ್ ಸಬ್ಸ್ಟ್ರಾಕ್ಟರ್. ನೆಕ್ಸ್ಟ್ ಇದರಿಂದ 2 ಔಟ್ಪುಟ್ಗಳು ಬರುತ್ತೆ. ಮೊದಲನೇದು ಡಿಫ್ರೆನ್ಸ್ ಡಿ. ನೆಕ್ಸ್ಟ್ ಬಾರೋ, ಸಾಲ ತಗೊಂಡಿರುತ್ತಲ್ವಾ ಮೈನಸ್ ಮಾಡೋದಕ್ಕೆ, ಅದು ಬಿ. ಸೊ ಡಿಫ್ರೆನ್ಸ್ ಡಿ, ಬಾರೋ ಬಿ. ಸೊ ಇದಕ್ಕೆ ಟ್ರುತ್ ಟೇಬಲ್ನ ಬರೆಯೋಣ. ಟ್ರುತ್ ಟೇಬಲಲ್ಲಿ ಏನೇನಿರುತ್ತೆ? ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್. ಸೊ ನನ್ನ 3 ಸೊ ಟೋಟಲ್ ಎಷ್ಟು ಇನ್ಪುಟ್ ಇದೆ? ನನಗೆ 3 ಇನ್ಪುಟ್ಗಳಿವೆ. ಸೊ ನನಗೆ ಟೋಟಲ್ 3 ಇನ್ಪುಟ್. ಯಾವ್ಯಾವು? ಎ ಬಿ ಸಿ 3 ಇನ್ಪುಟ್ಸ್. ನೆಕ್ಸ್ಟ್ ನನಗೆ ಔಟ್ಪುಟ್ಗಳೆಷ್ಟು? ಡಿಫ್ರೆನ್ಸ್ ಡಿ ಮತ್ತು ಬಾರೋ ಬಿ. ಸೊ 2 ಔಟ್ಪುಟ್ಗಳು. ಸೊ ಇವಾಗ ಫಿಲ್ ಮಾಡ್ತಾ ಹೋಗಿ. 0 0 0 0 1 1 1 1 0 0 1 1 0 0 1 1 0 1 0 1 0 1 0 1 ಈ ಥರ ಫಿಲ್ ಮಾಡ್ತೀವಿ. ಸೊ ಡಿಫ್ರೆನ್ಸ್ ಅಂತಂದರೆ ಫಸ್ಟು ನಾವೇನು ಮಾಡಬೇಕು? 3ನ್ನ ನಾವು ಡೈರೆಕ್ಟಾಗೆ ಮೈನಸ್ ಮಾಡೋಂಗಿಲ್ಲ. ಫಸ್ಟ್ ಏನು ಮಾಡಬೇಕು? ಎ ಮತ್ತು ಬಿನ ಮಾಡಬೇಕು. ಸೊ ಅದರ ಔಟ್ಪುಟ್ನ ತಗೊಂಡು ಸಿ ಜೊತೆ ಮೈನಸ್ ಮಾಡ್ತಾ ಹೋಗ್ಬೇಕು. ಸೊ 0 - 0 0. ಸೊ ಮತ್ತೆ ಇನ್ನೊಂದು 0 ಇದೆ. ಸೊ 0 - 0 0. ಸೊ ನಾನು ಯಾವುದೇ ಬಾರೋನೂ ತೊಗೊಂಡಿಲ್ಲ. ಸೊ ಡಿಫ್ರೆನ್ಸ್ ಕೂಡ 0. ನೆಕ್ಸ್ಟ್ 0 - 0 ಈಸ್ 0. 0 - 1 ಅಂತ ಅಂದರೆ ನನಗೆ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀನಿ? 1 ಬಾರೋ ತೊಗೊತೀನಿ. ಸೊ ಬಾರೋ 1. ಸೊ ಉಳಿಯೋದೇನು? 0 - 1 ಮಾಡಿದ್ರೂ ಕೂಡ ನನಗೆ 1 ಉಳಿಯುತ್ತೆ. ಸೊ 1. ನೆಕ್ಸ್ಟ್ 0 0 1 0. ಸೊ 0 - 1 ಅಂತ ಅಂದರೆ ನನಗೆ ಬಾರೋ 1 ಕೊಡ್ತೀನಿ. ಸೊ ನನಗೇನು ಉಳಿಯುತ್ತೆ? 1. 1 - 0 ಅಂತ ಅಂದರೆ 1. ಸೊ 1 ಉಳಿತು. ನೆಕ್ಸ್ಟ್ ಇದು 0 - 1. ಸೊ 0 - 1 ಅಂತ ಅಂದರೆ ನನಗೆ 1 ಬಾರೋನ ನಾನು ತಗೋಬೇಕು. ಸೊ 1 ಬಾರೋ ತಗೊಂಡಾಗ ಏನಾಯಿತು? ನನಗೆ 1 ಬಾರೋ ಬಂತು. ಸೊ 1 - 1. ಸೊ ನನಗೆ ಆನ್ಸರ್ ಏನು ಬಂತು? 0 - 1 ಮಾಡಿದಾಗ ಬಾರೋ 1 ತಗೊಂಡಿದ್ದರಿಂದ 1 ಬಂತು. ಸೊ 1 - 1 ಈಸ್ 0. ಸೊ ಡಿಫ್ರೆನ್ಸ್ 0. ನೆಕ್ಸ್ಟ್ 1 - 0 ಈಸ್ 0. ನೆಕ್ಸ್ಟ್ ಆನ್ಸರ್ ಏನು ಬಂದಿದ್ದು? 0. 0 - 0 ಈಸ್ 0. ಸೊ ನನಗೆ ಏನು ಬಂತು ಆನ್ಸರು? ಸೊ ಸಾರಿ, 1 ಸೆಕೆಂಡ್. 1 - 0 ಈಸ್ 1. ಸೊ ನನಗೆ 1 ಆನ್ಸರ್ ಬಂತು. ಸೊ ಮತ್ತೆ 0 ಇಂದ ಮೈನಸ್ ಮಾಡಬೇಕು. 1 - 0 ಈಸ್ 0. ಸೊ ಬಾರೋ ಈಸ್ 0. ಡಿಫ್ರೆನ್ಸ್ ಈಸ್ 1. ನೆಕ್ಸ್ಟ್ 1 0 1. 1 - 0 ಈಸ್ 1. ಸೊ 1 - 1 ಈಸ್ 0. ಸೊ 0 0. ನೆಕ್ಸ್ಟ್ 1 - 1. 1 - 1 ಈಸ್ 0. ಸೊ 0 - 0 ಈಸ್ 0. 0 0. ನೆಕ್ಸ್ಟ್ 1 - 1 ಈಸ್ 0. ಸೊ 0 - 1 ಈಸ್ 1ಅನ್ನು ನಾನು ಬಾರೋ ತಗೊತೀನಿ. ಸೊ 1. ಇವಾಗ ಏನಾಯಿತು? ಡಿಫ್ರೆನ್ಸ್ 1, ಬಾರೋ 1. ಸೊ ಇಷ್ಟನ್ನು ನಾನು ಬರೆದೆ. ಸೊ ಈ ಟ್ರೂತ್ ಟೇಬಲ್ನ ಯೂಸ್ ಮಾಡಿಕೊಂಡು ನಾನು ಡಿಫ್ರೆನ್ಸ್ಗೆ ಮತ್ತು ಬಾರೋ ಎರಡಕ್ಕೂ ಕೂಡ ನಾನು ಈಕ್ವೇಷನ್ನ ಬರಿತಾ ಹೋಗಬೇಕು. ಸೊ ಫಸ್ಟ್ ಡಿಫ್ರೆನ್ಸ್ಗೆ ಬರೆಯೋಣ. ಸೊ ಡಿಫ್ರೆನ್ಸ್ಗೆ ಹೇಗೆ ಬರೀತೀನಿ? ಯಾವ್ಯಾವುದಕ್ಕೆ 1 ಇದೆ ನೋಡೋಣ. 1 2 3 4. ಸೊ ಯಾವುದು? 0 0 1. ಇದನ್ನು ಹೇಗೆ ಬರಿಬೋದು? ಎ ಬಾರ್ ಬಿ ಬಾರ್ ಸಿ ಪ್ಲಸ್. ನೆಕ್ಸ್ಟ್ ಇದಕ್ಕೆ ಸೊ 0 1 0 ಎ ಬಾರ್ ಬಿ ಸಿ ಬಾರ್. ನೆಕ್ಸ್ಟ್ ಇದಕ್ಕೆ
1 0 0 ಎ ಬಿ ಬಾರ್ ಸಿ ಬಾರ್ ಪ್ಲಸ್ ಇದಕ್ಕೆ ಎ ಬಿ ಸಿ. ಸೊ ಫಸ್ಟ್ ಎರಡನ್ನ ನೋಡ್ತಾ ಹೋದರೆ ಎ ಬಾರ್ ಕಾಮನ್ ಇದೆ, ಸೊ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್. ನೆಕ್ಸ್ಟ್ ಇವೆರಡನ್ನ ಕಂಪೇರ್ ಮಾಡಿದ್ರೆ ಎ ಕಾಮನ್ ಇದೆ, ಸೊ ಬಿ ಬಾರ್ ಸಿ ಬಾರ್ ಪ್ಲಸ್ ಬಿ ಸಿ. ಸೊ ಇದನ್ನ ನೋಡ್ತಾ ಹೋದರೆ ಎ ಬಾರ್ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್ ಇದೇನಾಗುತ್ತೆ, ಎಕ್ಸ್ ಆರ್ ಗೇಟ್ ಆಗುತ್ತೆ. ಸೊ ಹೆಂಗೆ ಬರೀತೀನಿ, ಬಿ ಎಕ್ಸ್ ಆರ್ ಸಿ. ನೆಕ್ಸ್ಟ್ ಎ ಇಂಟು ಬಿ ಬಾರ್ ಸಿ ಬಾರ್ ಪ್ಲಸ್ ಬಿ ಸಿ ಬಾರ್ ಏನಾಗುತ್ತೆ ನನಗೆ, ಎಕ್ಸ್ ನಾರ್ ಗೇಟ್ ಆಗುತ್ತೆ. ಸೊ ಅದನ್ನ ಹೇಗೆ ಬರೀತೀನಿ, ಬಿ ಎಕ್ಸ್ ನಾರ್ ಗೇಟ್. ಸೊ ಎಕ್ಸ್ ನಾರ್ ಗೇಟ್ ಬರೆದಾಗ ಇದನ್ನು ನಾನೇನಾದರೂ ಎಕ್ಸ್ ಅಂತ ತಗೊಂಡ್ರೆ, ಇದನ್ನು ನಾನೇನಾದರೂ ವೈ ಅಂತ ತಗೊಂಡ್ರೆ ಎ ಬಾರ್ ಎಕ್ಸ್ ಪ್ಲಸ್ ಎ, ಸೊ ಎ ವೈ ಎಲ್ಲ ಎಕ್ಸ್ ಅಂತಲೇ ತಗೊತೀನಿ, ಎಕ್ಸ್ ಬಾರ್ ಯಾಕಂತಂದರೆ ಬಾರ್ ಇದೆ ಅಂತ. ಸೊ ಎ ಬಾರ್ ಎಕ್ಸ್ ಪ್ಲಸ್ ಎ ಎಕ್ಸ್ ಬಾರ್ ಇದೇನಾಯಿತು, ಎಕ್ಸ್ ಆರ್ ಗೇಟ್ ಆಗ್ತಾ ಹೋಯಿತು ಮತ್ತೆ ನನಗೆ. ಸೊ ಅದನ್ನು ಹೇಗೆ ಬರಿಬೋದು, ನಾನು ಅಷ್ಟನ್ನು ಕಂಪೇರ್ ಮಾಡಿದ್ರೆ ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ. ಸೊ ನನಗೆ ಡಿಫ್ರೆನ್ಸ್ಗೆ ಈಕ್ವೇಷನ್ ಬಂತು. ನೆಕ್ಸ್ಟ್ ಡಿಫ್ರೆನ್ಸ್ ಆದಮೇಲೆ ಬಾರೋ. ಸೊ ಬಾರೋಗೆ ಹೇಗೆ ಈಕ್ವೇಷನ್ ಬರೆಯೋದು, ಬಾರೋ ಎಲ್ಲೆಲ್ಲಿ ಒನ್ ಇದೆ ನೋಡೋಣ, 1 2 3 4. ಸೊ ಬೇರೆದನ್ನ ಅಳಿಸ್ತೀನಿ, 1 ಸೆಕೆಂಡ್. ಸೊ ಇಲ್ಲಿ 1 ಇದೆ, ಸೊ 0 0 1 0 0 1ನ ನಾನು ಹೇಗೆ ಬರಿಬೋದು, ಎ ಬಾರ್ ಬಿ ಬಾರ್ ಸಿ ಪ್ಲಸ್ ನೆಕ್ಸ್ಟ್ ಇಲ್ಲಿ ಇದೆ 0 1 0. ಸೊ ಅದನ್ನು ಹೇಗೆ ಬರಿಬೋದು, ಎ ಬಾರ್ ಬಿ ಸಿ ಬಾರ್. ನೆಕ್ಸ್ಟ್ ಇದು 0 1 1. ಸೊ ಹೇಗೆ ಬರಿಬೋದು, ಎ ಬಾರ್ ಬಿ ಸಿ. ನೆಕ್ಸ್ಟ್ ಇನ್ನು ಕೊನೆಯದು 1 ಎ ಬಿ ಸಿ. ಸೊ ಎ ಬಿ ಸಿ. ಸೊ ಫಸ್ಟ್ನೇದು ಮತ್ತು ಕೊನೆಯದನ್ನು ನೋಡ್ತಾ ಹೋದಾಗ ನನಗೆ ಏನು ಕಾಮನ್ ಇದೆ, ಸಿ ಕಾಮನ್ ಇದೆ. ಸೊ ಸಿನ ಕಾಮನ್ ತೆಗೆದ್ರೆ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ. ನೆಕ್ಸ್ಟ್ ಇವೆರಡನ್ನ ನೋಡ್ತಾ ಹೋದರೆ ನನಗೆ ಕಾಮನ್ ಯಾವುದಿದೆ, ಎ ಬಾರ್ ಬಿ ಎರಡೂ ಕೂಡ ಕಾಮನ್ ಇದೆ. ಸೊ ಏನು ಮಾಡ್ತೀನಿ, ಸಿ ಬಾರ್ ಪ್ಲಸ್ ಸಿ. ನೆಕ್ಸ್ಟ್ ಸಿ ಇಂಟು ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಬಾರ್. ಇದನ್ನು ಹೇಗೆ ಬರಿಬೋದು, ಎ ಎಕ್ಸ್ ನಾರ್ ಬಿ ಅಂತ ಬರಿಬೋದು. ನೆಕ್ಸ್ಟ್ ಎ ಬಾರ್ ಬಿ ಇಂಟು ಸಿ ಬಾರ್ ಪ್ಲಸ್ ಸಿ ಅಂದರೆ 1. ಸೊ ಎ ಬಾರ್ ಬಿ. ಸೊ ನನಗೆ ಬಾರೋಗೂ ಕೂಡ ಈಕ್ವೇಷನ್ ಬಂತು. ಸೊ ಬಂದಿರುವಂಥ ಈಕ್ವೇಷನನ್ನು ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಆಗಿ ಬಿಡಿಸ್ತಾ ಹೋಗಬೇಕು. ಸೊ ನನಗೆ ಏನೇನು ಇನ್ಪುಟ್ಗಳಿದೆ, ಎ ಇದೆ, ನೆಕ್ಸ್ಟ್ ಎ ಬಾರ್ ಕೂಡ ಇದೆ, ಸೊ ನಾಟ್ ಗೇಟ್. ನೆಕ್ಸ್ಟ್ ಬಿ ಇದೆ, ಬಿ ಬಾರ್ ಇದೆ, ಸೊ ನಾಟ್ ಗೇಟ್. ನೆಕ್ಸ್ಟ್ ಸಿ ಇದೆ, ಸಿ ಬಾರ್ ಇದೆ, ಸೊ ನಾಟ್ ಗೇಟ್. ಸೊ ಫಸ್ಟ್ ಏನು ಮಾಡೋಣ, ಡಿ ಅಂದರೆ ಡಿಫ್ರೆನ್ಸ್ಗೆ ಬರೆಯೋಣ. ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ, ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ. ಸೊ ನಾವು ಮೂರನ್ನ ಒಂದೇ ಸಲ ನಾವು ಎಕ್ಸ್ ಆರ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಲ್ಲ, ಇನ್ಪುಟ್ ಕೊಡೋದಕ್ಕಾಗಲ್ಲ. ಸೊ ಫಸ್ಟ್ ಏನು ಮಾಡೋಣ, ಎ ಎಕ್ಸ್ ಆರ್ ಬಿನ ಕೊಡೋಣ. ನೆಕ್ಸ್ಟ್ ಇದರ ಇದರ ಔಟ್ಪುಟ್ ಏನು ಬರುತ್ತೆ ಅದನ್ನು ಸಿ ಜೊತೆ ಸೇರಿಸೋಣ. ಸೊ ಎ ಎಕ್ಸ್ ಆರ್ ಬಿ ಸೊ ಎ ಎಕ್ಸ್ ಆರ್ ಬಿನ ಹೇಗೆ ಬರೆಯೋದು, ಸೊ ಫಸ್ಟ್ ಎ ಇಂದ ಒಂದು ಲೈನ್, ನೆಕ್ಸ್ಟ್ ಬಿ ಇಂದ ಒಂದು ಲೈನ್, ಇವೆರಡನ್ನು ಎಕ್ಸ್ ಆರ್ ಗೇಟಿಗೆ ಹಾಕ್ರಿ. ಸೊ ಏನಾಯಿತು, ಎ ಎಕ್ಸ್ ಆರ್ ಬಿ ಆಯಿತು. ನೆಕ್ಸ್ಟ್ ಸಿ ಇಂದ ಒಂದು ಇನ್ಪುಟ್ನ ತೊಗೊಳೋದು. ಸೊ ಈ ಸಿ ಇಂದ ಇನ್ಪುಟ್ನ ತೊಗೊಂಡು ಮತ್ತೆ ಎಕ್ಸ್ ನಾರ್ ಗೇಟ್ಗೆ ಹಾಕಿ. ಸೊ ಇವಾಗ ಏನು ಬಂತು ನನಗೆ, ಡಿಫ್ರೆನ್ಸ್ ಡಿ ಅಂತಂದರೆ ಎ ಎಕ್ಸ್ ನಾರ್ ಬಿ. ಸೊ ಎ ಎಕ್ಸ್ ನಾರ್ ಬಿ ಎಕ್ಸ್ ನಾರ್, ಸೊ ಬಿ ಎಕ್ಸ್ ನಾರ್ ಅಲ್ಲ ಬಿ ಎಕ್ಸ್ ಆರ್, ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಡಿ ಈ ಬಾರೋಗೆ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನಿದೆ, ಸಿ ಎ ಪ್ಲಸ್ ಬಿ. ಸೊ ಎ ಎಕ್ಸ್ ನಾರ್ ಬಿ ಬರಿಬೇಕು. ಸೊ ಎ ಎಕ್ಸ್ ನಾರ್ ಬಿನ ಹೇಗೆ ಬರಿತೀನಿ, ಸಿ ಇಂದ ಇಲ್ಲಿ ನನಗೆ ಆಲ್ರೆಡಿ ಎ ಎಕ್ಸ್ ಆರ್ ಬಿ ಬಂದಿದೆ, ಅದಕ್ಕೊಂದು ನಾಟ್ ಗೇಟ್ನ ಹಾಕಿದ್ರೆ ಎ ಎಕ್ಸ್ ನಾರ್ ಬಿ ಆಯಿತು. ಸೊ ಎ ಎಕ್ಸ್ ನಾರ್ ಬಿ ಮತ್ತು ಸಿ, ಎ ಎಕ್ಸ್ ನಾರ್ ಬಿ ಇಂಟು ಸಿ ಅಲ್ವಾ. ಸೊ ಈ ಸಿ ಇದನ್ನು ಏನು ಮಾಡ್ತೀನಿ ನಾನು, ಆ್ಯಂಡ್ ಗೇಟ್ನ ಹಾಕ್ತೀನಿ, ಯಾಕೆ ಮಲ್ಟಿಪ್ಲೈ ಮಾಡಿರೋದು ಇಲ್ಲಿ. ಸೊ ಡಾಟ್ ಪ್ರಾಡಕ್ಟ್, ಅದಕ್ಕೋಸ್ಕರ ಇಲ್ಲಿ ನನಗೆ ಏನು ಔಟ್ಪುಟ್ ಬಂತು, ಸಿ ಇಂಟು ಎ ಎಕ್ಸ್ ನಾರ್ ಬಿ ಬಂತು. ನೆಕ್ಸ್ಟ್ ಫೈನಲ್ ಯಾವುದು, ಎ ಬಾರ್ ಬಿ ಉಳಿದಿದೆ. ಸೊ ಎ ಬಾರ್ ಅಂತಂದರೆ ಎ ಬಾರ್, ಸೊ ನಾಟ್ ಗೇಟಿಂದ ತೊಗೊತೀನಿ. ನೆಕ್ಸ್ಟ್ ಎ ಬಾರ್ ಬಿ, ಸೊ ಬಿ ಇಲ್ಲಿ ಇರುತ್ತೆ. ಸೊ ಎರಡನ್ನೂ ಕೂಡ ಡಾಟ್ ಪ್ರಾಡಕ್ಟ್, ಸೊ ಆ್ಯಂಡ್ ಗೇಟ್ನ ಹಾಕ್ತೀನಿ. ಸೊ ನನಗೆ ಔಟ್ಪುಟ್ ಏನು ಬಂತು, ಎ ಬಾರ್ ಬಿ. ಸೊ ಇವೆರಡನ್ನೂ ಕೂಡ ನಾನು
ಇನ್ಪುಟ್ಗಳನ್ನಾಗಿ ಕೊಡಬೇಕು. ಸೊ ಎರಡು ಏನು ಇನ್ಪುಟ್ ಬಾರೋಗೆ. ಸೊ ಅದಕ್ಕೆ ಬಾರೋನ ಏನು ಮಾಡ್ತೀನಿ, ಇಲ್ಲಿ ಪ್ಲಸ್ ಮಾಡ್ತಿರೋದ್ರಿಂದ ಆರ್ ಗೇಟ್ನ ಹಾಕ್ತೀನಿ. ಸೊ ಆರ್ ಗೇಟ್ ಮಾಡಿದಾಗ ನನಗೇನು ಸಿಕ್ತು, ಬಾರೋ. ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.